ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಮಹಿಳಾ ಮತ್ತು ಯುವ ವಿಭಾಗಗಳ ಪದಗ್ರಹಣ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನ ಪಟ್ಟದ ಶ್ರೀ ಡಾಕ್ಟರ್ ಮಲಯಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ರವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಸಚಿವರಾದ ಈಶ್ವರ್ ಬಿ ಖಂಡ್ರೆ, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ, ಸಚಿವರುಗಳಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಪುರ, ಶಾಸಕರುಗಳಾದ ವಿಜಯಾನಂದ ಕಾಶಪ್ಪನವರ, ಶಿವಗಂಗಾ ಬಸವರಾಜ್, ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರಿಯವರು, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಾಶಪ್ಪನವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಹಾನಗಲ್ ಕುಮಾರಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು. ಸಮಾಜದ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಮೇಲೆ ನೀಡಿದ್ದಾರೆ ಅಂತ ಆರ್ಡರ್ ಮಾಡಿದ್ರು. ಕಾರಣ ಅವರಿಗೆ ಹುಷಾರಿಲ್ಲ, ಇವತ್ತು ಅವ್ರ ಮುಂದಿಗಿಲ್ಲ ಕಂಡ್ರೆ ಅವ್ರನ್ನ ನಾವು ತಿಳ್ಕೊಂಡ್ವಿ. ಎಲ್ಲರೂ ಪದಗ್ರಹಣ ಇವತ್ತು ಬಹಳ ಅದ್ದೂರಿಯಾಗಿ ಟೌನ್ಹಾಲಲ್ಲಿ ಪದಗ್ರಹಣ ನಡೆದಿತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮೆಲ್ಲ ಸಮಾಜದ ಬಾಂಧವರು ಬಂದು ಯಶಸ್ವಿಗೊಳಿಸಿದ್ದಾರೆ. ರಾಜ್ಯದ ಬಗೆಯಿಂದ ಬಂದು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆಲ್ಲ ಸಚಿವರಾಗಿರ್ಬೋದು, ಟೀಚರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಬಂದು ದರ್ಶನ ನಮ್ಮೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ದೊಡ್ಡದಾದಂತಹ ಜವಾಬ್ದಾರಿಯನ್ನು ನಮ್ಮ ಅದನ್ನ ತಗೊಂಡು ಹೋಗುವಂಥದ್ದು ಸಮಾಜ ಕಟ್ಟಿರುವಂತ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ದಿನಮಾನದಲ್ಲಿ ಹಂತವಾಗಿ ಗ್ರಾಮಗಳ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ, ನನ್ನದು ರಾಷ್ಟ್ರೀಯ ಒಂದು ಘಟಕವಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಸಮಾಜನ ಕಟ್ಟುವಂತ ಕೆಲಸ ಮಾಡ್ಬೇಕಾಗಿದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮ ಮಹಾಸಭಾ ಅಂದ್ರೆ ಅಖಿಲ ಭಾರತ ಗಾಯಕ ಮಹಾಸಭೆ ಕೇವಲ ಒಂದು ಪಂಗಡ, ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಎಲ್ಲ ಉಪ ಪಂಗಡಗಳದ್ದು ಕೂಡ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷಗಳಾಗಿರ್ಬೋದು, ಎಲ್ಲರೂ ಇರೋದ್ರಿಂದ ಸಮಾಜದ ಕೈ ಜೋಡಿಸಿದರೆ ಒಂದು ಸಮಾಜ ಸಂಘಟನೆಗೆ ಮಹಿಳಾ ಘಟಕ ಮತ್ತು ಯುವ ಘಟಕದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲಾ ಕಡೆಯಿಂದ ಎಲ್ಲ ರಾಜ್ಯ ಎಲ್ಲ ರಾಜ್ಯದಿಂದ ಪ್ರೋತ್ಸಾಹ, ಮಾರ್ಗದರ್ಶನ, ಧೈರ್ಯವನ್ನು ನೀಡಿದರು. ಮಾರ್ಗದರ್ಶನ ಹೆಚ್ಚಾಗಿ ಸಂಘಟನೆ ಏನೇನು ಉದ್ದೇಶಗಳು ಸ್ಟೇಜ್ ಮೇಲೆ ಮಾತಾಡಿದ ಹಿರಿಯರು, ಗಣ್ಯರು ಎಲ್ಲ ಪಾಲಿಸಿ ಯಶಸ್ವಿಯಾಗಿ ಎಲ್ಲವನ್ನು ನಿಭಾಯಿಸಿದ ಕೆಲಸ ಮಾಡ್ತೀವಿ. ಆ ಒಟ್ಟು ಎಲ್ಲಾ ಜಿಲ್ಲೆಗೆ ಮತ್ತು ಎಲ್ಲಾ ರಾಜ್ಯಗಳು ಪ್ರವಾಸ ಮಾಡಿದ್ವಿ. ನಮ್ದು ಡೆಲ್ಲಿ ಘಟಕ ಇದೆ, ಕೇರಳ ಘಟಕ ಇದೆ, ತೆಲಂಗಾಣ ಘಟಕ ಇದೆ, ಆಂಧ್ರ ಘಟಕ ಇದೆ, ಮಹಾರಾಷ್ಟ್ರ ಘಟಕ ಇದೆ. ಇಷ್ಟು ಘಟಕಗಳು ನಮ್ದು ಇದಾವೆ. ಈಗ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಇಷ್ಟು ಘಟಕಗಳಲ್ಲಿ ಎಲ್ಲಾ ಕಡೆ ನಮ್ಮ ಪದಾಧಿಕಾರಿಗಳಿದ್ದಾರೆ. ಅಲ್ಲಿ ಆ ಜಿಲ್ಲೆಗಳಲ್ಲಿ ಹೋಗಿದ್ದೀವಿ, ಆ ರಾಜ್ಯಗಳಲ್ಲಿ ಹೋಗಿದ್ದೀವಿ. ಮತ್ತೆ ಯುವ ಘಟಕ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಆಂಧ್ರ ಪ್ರದೇಶದಲ್ಲಿ ಹೋಗಿ ಅವಾಗ ಅಲ್ಲಿರೋ ಸಿಎಂಗೆ ಮನವಿ ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಅಲ್ಲೂ ಕಂಪಲ್ಸರಿ ಬಸವ ಜಯಂತಿ ಮಾಡಬೇಕು ಸರ್ಕಾರ ವತಿಯಿಂದ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲರೂ ಕೆಲಸ ಮಾಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ಅದೇ ತರ ಎಲ್ಲ ರಾಜ್ಯಗಳು ಮಾಡುವಂತ ರಾಷ್ಟ್ರೀಯ ಮಹಿಳಾ ಮತ್ತು ಯುವ ವಿಭಾಗಗಳ ಪದಗ್ರಹಣ ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ
ಅಖಿಲ ಭಾರತ ವೀರಶೈವ ಮಹಾಸಭೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಗ್ರಹಿಸಿರುವ ಆತ್ಮೀಯರು, ಪೂಜ್ಯರು, ತಪಸ್ವಿಗಳು ಆಗಿರ್ತಕ್ಕಂತಹ ಚಂದ್ರವನ ಆಶ್ರಮದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ತ್ರಿನೇತ್ರ ಶಿವಯೋಗಿ ಮಹಾತ್ಮ ಸ್ವಾಮಿಗಳವರಲ್ಲಿ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆಯವರೇ, ಈ ಸಮಾರಂಭವನ್ನ ರೂಪಿಸಿರ್ತಕ್ಕಂತಹ ಸಹೋದರಿ ಶ್ರೀಮತಿ ವೀಣಾ ಕಾಶಪ್ಪನವರೇ, ಶ್ರೀ ವಿಜಯಾನಂದ ಕಾಶಪ್ಪನವರನ್ನ ಮೊದಲು ಮಾಡಿಕೊಂಡು ಶ್ರೀ ವೆಂಕಟರೆಡ್ಡಿ ಪಾಟೀಲರನ್ನು ಮೊದಲು ಮಾಡಿಕೊಂಡು ಸಮಸ್ತ ಹಿರಿಯರೇ, ತಾಯಂದಿರೇ ಹಾಗೂ ಸದ್ಭಕ್ತರೇ, ಬಹಳಷ್ಟು ಜನ ಎದ್ದು ಹೋಗಿರೋದ್ರಿಂದ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಯಿತು ಅಂದ್ಕೊಂಡಿದ್ದೇನೆ. ಎಲ್ಲರೂ ಇದ್ದಿದ್ರೆ ಎಲ್ಲರ ಹೆಸರು ಹೇಳಬೇಕಾಗ್ತಿತ್ತು. ಆದಾಗ್ಯೂ ಕೂಡ ಇದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮಾರಂಭ. ಒಂದು ಕಡೆ ಮಹಿಳಾ ಘಟಕ, ಇನ್ನೊಂದು ಕಡೆ ಯುವ ಘಟಕ. ಈ ಸಮಾಜವನ್ನ ಕಟ್ಟುವುದು ಇವರಿಬ್ಬರಿಂದಲೇ ಸಾಧ್ಯ ಅಂತ ನಾನು ಭಾವಿಸಿದ್ದೇನೆ. ಅದೇ ಮುನ್ನುಗ್ಗಿ ನಿಮಗೆ ನಮ್ಮಿಂದ ಏನು ಸಹಾಯ ಬೇಕು, ಸಹಕಾರ ಬೇಕು, ಯಾವುದೇ ಸಮಯದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ, ಸಹಕಾರ, ಆಶೀರ್ವಾದ ಯಾವತ್ತಿಗೂ ಹಿರಿಯರ ನಮ್ಮೆಲ್ಲರ ಜೊತೆ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಇಷ್ಟೊತ್ತಾದರೂ ಕೂತಿದ್ದೀರಿ, ಅದೇ ದೊಡ್ಡ ಮಾತಿದೆ. ಮತ್ತೊಮ್ಮೆ ನಿಮಗೆ ನನ್ನ ಕಡೆಯಿಂದ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರಿ ಒಬ್ಬ ತಾಲೂಕು ಅಧ್ಯಕ್ಷರು ನಮ್ಮಿಂದ ಅಗಲಿ ಹೋಗಿದ್ದಾರೆ, ಈಗಾಗಲೇ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಅದಕ್ಕೆ ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಸಿಗಲಿ, ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ಸಹಾಯ ಪರಿವಾರದವರಿಗೆ ಮಾಡುವಂಥ ಕೆಲಸ, ಎಂಥ ಒಂದು ಸಾಂತ್ವನ ಹೇಳುವಂಥ ಕೆಲಸ ನಾವು ಮಹಾಸಭೆ ಕಡೆಯಿಂದ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದು ಅದೃಷ್ಟವಶಾತ್ ಏನಾಯ್ತು ಅಂದ್ರೆ 2 ಗಂಟೆ ಇದ್ದು 3 ಗಂಟೆಗೆ ಆಯ್ತು. ಈಗ ನಾನು ಮಾತಾಡ್ಲಿಕ್ಕೆ ಯಾಕೆಂದ್ರೆ ನಾನು ನಿರ್ಗಮಿಸಬೇಕಾಗಿತ್ತು, ಅದು ಸವಿಸ್ತಾರವಾಗಿ ಮಾತನಾಡಿದ್ದೇನೆ. ನೀವು ನಿಮ್ಮೆಲ್ಲರಿಗೆ ಶುಭ ಹೇಳಿ ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.